ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿರೋದ್ರ ಬಗ್ಗೆ ಮಾತಾಡೋಕ್ಕೆ ಸಚಿವ ರಾಜಣ್ಣವರಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ದಾರೆ, ಅಂದರೆ ನಮ್ಮ ರಾಮ ಬೇರೆ ಅವ್ರ ರಾಮ ಬೇರೆ, ಪೂಜಿಸುವಂಥದ್ದು ಬೇರೆ ಅಂತ. ಏನು ಹೇಳ್ತಾರೆ ಸರ್ ಇದಕ್ಕೆ? ಸರಿ ಹೇಳಿದಾರಲ್ಲ, ತಪ್ಪೇನು ಹೇಳಿದ್ದಾರೆ? ಈಗ ಮಹಾತ್ಮ ಗಾಂಧಿಯವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕಡೆ ಪ್ರಾರ್ಥನೆ ಗಾಂಧಿಯವ್ರದ್ದೇನು ಏ ರಾಮ ಅಂತ ತಾನೆ, ಆ ರಾಮ ನಮ್ಮ ರಾಮ ಇರೋದು, ಗೊತ್ತಾಯ್ತಾ? ಈಗ ಅವನು ಹತ್ಯೆ ಮಾಡಿದವನು ಗೂಡ್ಸೆ, ಅವನು ರಾಮ ಭಕ್ತನೇ, ಗೊತ್ತಾಯ್ತಾ? ಗೂಡ್ಸೆನೂ ರಾಮ ಭಕ್ತ ಇರೋದ್ರಿಂದ ಈಗ BJP ಅವರೆಲ್ಲ ಆ ರಾಮ ಭಕ್ತರು, ಗೂಡ್ಸೆ ರಾಮ ಭಕ್ತರು ಇವರೆಲ್ಲ. ನಾವು ಮಹಾತ್ಮ ಗಾಂಧಿಯವರು ಯಾವ ರಾಮನ ಸ್ಮರಣೆ ಮಾಡಿದ್ರು ಆ ರಾಮನ ಭಕ್ತರು ನಾವೆಲ್ಲ. ಸರ್, ಈಗ ಅಯೋಧ್ಯೆಗೆ 22ನೇ ಬಳಿಕ ಹೋಗ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದರು. ಇದಕ್ಕೆ ತಮ್ಮ ಮನಸ್ಸಿಗೆ? ನಾನು ಹೋಗ್ತೀನಿ. ಹಿಂದೆ ಇದು ಬಾಬರಿ ಮಸೀದ್ ಡಿಮಾಲಿಷನ್ ಮಾಡಿದ್ರಲ್ಲ, ಡಿಮಾಲಿಷನ್ ಮಾಡಿದ ನಂತರ ನಾನು ಹೋಗಿದ್ದೆ. ನಾನು ಟೆಂಟಲ್ಲಿದ್ದ ರಾಮ್ಲಲ್ಲಾ ಅಂದಿದ್ದಕ್ಕೆ ಏನು ದೊಡ್ಡ ನ್ಯೂಸ್ ಮಾಡಿಬಿಟ್ರೆ. ಈಗ ಇವತ್ತು ಹೇಳಿದಾರಲ್ಲ ಮೋದಿನೇ, ಏನು ಹೇಳಿದ್ದಾರೆ? ಟೆಂಟಲ್ಲಿ ಇಟ್ಬಿಟ್ಟಿದ್ದೋ ಇಷ್ಟು ವರ್ಷ ನಮಗೆ ಕ್ಷಮಿಸಪ್ಪ ಅಂತ ಕೇಳೋರು ಇಲ್ಲಿ ಒಳಗೆ. ಟೆಂಟಲ್ಲಿ ಇದ್ದಿದ್ದು ಸತ್ಯ ತಾನೆ, ಟೆಂಟಲ್ಲಿ ಇದ್ದಿದ್ದು. ನಾನು ಹೇಳ್ತಿದ್ದಂಗೆ ಟೆಂಟಲ್ ಅವರೇ ರಾಮ್ಲಲ್ಲಾ, ಟೆಂಟಲ್ ಅವರೇ ಅಂತೇಳಿ ಟೀಕೆ ಮಾಡಿಬಿಟ್ರು ಅಂತ ಎಲ್ಲ ಮೀಡಿಯಾದಲ್ಲಿ ತೋರಿಸ್ಕೊಂಬಿಟ್ರಪ್ಪ. ಈಗ ಶ್ರೀರಾಮಚಂದ್ರ ಟೆಂಟಲ್ಲಿ ಇಟ್ಟಿದ್ದೋ ಇಷ್ಟು ವರ್ಷ ನಮಗೆ ಕ್ಷಮಿಸಪ್ಪ ಅಂತ ಮೋದಿ ಅವರು ಹೇಳಿದ ಮೇಲೆ ಅಲ್ಲಿಗೆ ಟೆಂಟಲ್ಲಿ ಇದ್ದಿದ್ದು ಸತ್ಯ ಆಯ್ತಲ್ಲ. ಬೊಂಬೆ ಇತ್ತು, 2 ಬೊಂಬೆ ಅಂತ. ಈ ಬೊಂಬೆ ಅಂದರೆ ಏನು, ಬೊಂಬೆ ದೇವ್ರ ಇಲ್ವೇನ್ರಿ? ಈಗ ನವರಾತ್ರಿನಲ್ಲಿ ಬೊಂಬೆ ಪೂಜೆ ಮಾಡಲ್ವೇನ್ರಿ? ನಾವು ಹೆಂಗೆ ಭಾವನೆ ಮಾಡ್ಕೊಳ್ತೀವಿ ಹಂಗಪ್ಪ. ನಾವು ಟೆಂಟಲ್ಲಿತ್ತು, ಟೆಂಟಲ್ಲಿ ಇಟ್ಟವ್ರೆ ಅಂತ ಟೀಕೆ. ಈಗ ಬೊಂಬೆ ಶುರು ಮಾಡಿದ್ರು. ಬೊಂಬೆ ನವರಾತ್ರಿನಲ್ಲಿ ಬೊಂಬೆನೇ ಪೂಜೆ ಮಾಡಲ್ವಾ? ಬೊಂಬೆನಲ್ಲಿ ದೈವತ್ವ ಇದೆ ಅಂತ ನಮ್ಗೆ ಅನ್ಸಿದ್ರೆ ಬೊಂಬೆಲೂ ದೇವರಿದ್ದಾರೆ. ಬಿಜೆಪಿ ಸರ್ ಅದು ಗರಂ ಆದ್ರು ವೇಳೆಗೆ BJP ಅವರು ಯಾವಾಗಲೂ ಇಷ್ಟ ಕಂಡ್ರಿ. ಅವರು ಬರೀ ಹಿಂದುತ್ವ, ಇವರು ಜಾಗಿರಿ ತಗೊಂಡವ್ರಂಗೆ ಮಾತಾಡ್ತಾರೆ. ಹಿಂದುತ್ವ ನಾವು ಎಲ್ಲ ಹಿಂದೂಗಳೇ, ಇವ್ರಿಗಿನ್ನ ಜಾಸ್ತಿ ಹಿಂದುತ್ವ ನಮ್ಮ ಹತ್ರ ಇದೆ. ಇವರೆಲ್ಲ ಡೋಂಗಿ ಹಿಂದೂಗಳು, ಇವರೆಲ್ಲ ಓಟ್ಗೋಸ್ಕರ ಹೇಳ್ತಕ್ಕಂಥ. ಅಯೋಧ್ಯೆದು ಸ್ವಲ್ಪ ಕಾಂಗ್ರೆಸ್ಗೆ ಏನಾದ್ರು ಆತಂಕ ಆಗುತ್ತೆ ಅಂತ ಅನ್ಸುತ್ತೆ. ಯಾವುದು? ಅಯೋಧ್ಯೆ ರಾಮ ಮಂದಿರ ಇನಾಗ್ರೇಷನ್ ನೆನ್ನೆ ನಡೆದಿದ್ದು ನೋಡಿದ್ರೆ ನೋಡಿ, ಶ್ರೀರಾಮನವಮಿ ದಿವಸ ಎಲ್ಲ ಕಡೆ ನಡೆಯುತ್ತೆ. ಯಾವುದು ಪಾನಕ ಮಜ್ಜಿಗೆ ಪೂಜೆ ಮಾಡೋದು ನಡೆಯುತ್ತೆ. ಹಂಗಂದ್ಬಿಟ್ಟು ಶ್ರೀರಾಮನವಮಿ ದಿವಸ ಈ ಥರ ನಡೆದೇ ಇದೆ. ಆ ನಡೆದಿರೋ ಹಿನ್ನೆಲೆಯಲ್ಲಿ ಚುನಾವಣೆಗಳಲ್ಲೆಲ್ಲ ಓಟ್ ಹಾಕ್ಬಿಟ್ರು ಅವ್ರಿಗೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹೋಗಿಲ್ಲ ಸರ್, ಸಚಿನ್, ರಜನಿಕಾಂತ್, ಫಿಲಿಮ್ ಆಕ್ಟರ್ಗಳು ಎಲ್ಲರೂ ಅವ್ರು ಅಟೆಂಡ್ ಮಾಡಿದ್ರಲ್ಲಿ ತಪ್ಪೇನಿದೆ? ಅವರವ್ರೀಗ ದೇವ್ರನ್ನ ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಯಾರ್ದೇನು ಅಡ್ಡಿ ಇಲ್ಲ. ಎಲ್ಲರೂ ಸರ್ವ ಸ್ವತಂತ್ರರಿರ್ತಾರೆ, ಪೂಜೆ ಮಾಡಲಿ, ತಪ್ಪೇನಿದೆ? ನಾವು ಸಿದ್ದರಾಮಯ್ಯನವರು ಹೋಗ್ತೀವಿ ಅಂತ ಹೇಳಿದಾರಲ್ಲ, ಅವರು ಹೋಗ್ತಾರೆ, ನಾವು ಹೋಗ್ತೀವಿ. ಲೋಕಸಭಾ ಚುನಾವಣಾ ಫಲಿತಾಂಶ ಒಂದಷ್ಟು ಪರಿಣಾಮ ಅಂತ, ಫಲಿತಾಂಶದಲ್ಲಿ ರಿಸಲ್ಟಲ್ಲಿ ಹೆಚ್ಚು ಕಡಿಮೆ ಆದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ರಿಸಲ್ಟಲ್ಲಿ ಜಾಸ್ತಿ ಗೆಲ್ಲಬೇಕು ಅಂತ ನಿಮ್ಗೆ ಜಾಸ್ತಿ ಬೇಕಲ್ವಾ? ಈಗ ಸಿದ್ದರಾಮಯ್ಯನವರು ಹೇಳಿರೋದು ಏನು ತಪ್ಪಿಲ್ಲ. ಅಲ್ಲ, ಎತ್ತಿಂದ ಅವರು ಮುಂದುವರಿತಾರೆ ಅಂತ ಅವ್ರು ವೈಯಕ್ತಿಕ ಇದನ್ನ ಹೇಳಿರ್ತಾರೆ. ಆದರೆ ಮಂತ್ರಿ ಮಾಡೋದು ಎಲ್ಲ ಹೈಕಮಾಂಡ್ ಅವ್ರ ತೀರ್ಮಾನ ಇರ್ತವೆ. ಅವರು ಹೇಳಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪು ಹುಡ್ಕೋದು ಏನು ಸರಿಯಾದಂಥದ್ದಲ್ಲ. ಹೆಚ್ಚು ಸ್ಥಾನ ಬಂದರೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕಾದ್ರೆ ಹೆಚ್ಚು ಸ್ಥಾನ ಬರಬೇಕು ಅಂತ ಹೇಳಿದಂಥದ್ದು. ಕಾಂಗ್ರೆಸ್ ಹಿತದೃಷ್ಟಿಯಿಂದ ಹೆಚ್ಚು ಸ್ಥಾನ ಗೆಲ್ತಕ್ಕಂಥದ್ದು ಅನಿವಾರ್ಯತೆ. ಯಾಕೆಂದರೆ ಯಾವಾಗಲೂ ಕೂಡ ಈಗ ನಾವು ಅಧಿಕಾರದಲ್ಲಿದ್ದೀವಪ್ಪ, ಹೆಚ್ಚು ಸ್ಥಾನ ಬರಲಿಲ್ಲ ಅಂದರೆ ವಾಟ್ ಮಾರಲ್ ರೈಟ್ ವಿ ಹ್ಯಾವ್ ಟು ಕಂಟಿನ್ಯೂ ಇನ್ ದ ಪವರ್? ಅದಕ್ಕೋಸ್ಕರ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೇಳಿದರೆ ಸತ್ಯ ಇದೆ ಅವ್ರು ಹೇಳಿರ್ತಕ್ಕಂಥ. ಅದರಲ್ಲಿ ತಪ್ಪು ಹುಡ್ಕೋಂಥ ಅಂಶಗಳೇನಿಲ್ಲ. ಚರ್ಚೆ ಏನಂತಂದರೆ ಹೆಚ್ಚು ಕಡಿಮೆ ಸ್ಥಾನ ಬಂದರೆ ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಕುತ್ತು ಅಂತ ಅವ್ರು ಹೇಳಿದ್ರು ನೇರವಾಗಿ. ಎಲ್ಲ 136 ಜನ ಶಾಸಕರು, 2 ಬೇರೆ ಸಹ ಸದಸ್ಯರುಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಜೊತೆಯಲ್ಲೇ ಇರೋದು. ಥ್ಯಾಂಕ್ ಯು. ನೀವು ನೈತಿಕತೆ ಪ್ರಶ್ನೆ ಮಾಡಿದ್ರಿ ಸರ್, ಏನು ಸರ್ ಆಗ್ತಿಲ್ಲ ಸರ್? ನೈತಿಕತೆ ಅಂತಂದರೆ ನಾವು ಮಾರಲ್ ರೈಟ್ ಅಂತ ಹೇಳಿದ್ರೆ ನಾವು ಹೆಚ್ಚು ಜನ, ಸರ್ಕಾರ ಇಷ್ಟೊಂದೆಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನು, ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ಜನ ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ವಿಶ್ವಾಸ ಇದೆ. ಆ ವಿಶ್ವಾಸದ ಆಧಾರದ ಮೇಲೆ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮತ್ತು ಯತೀಂದ್ರ ಅವರು ಹೇಳಿರ್ತಕ್ಕಂಥದ್ದು ಹೆಚ್ಚು ಸ್ಥಾನ ನಾವು ಗೆಲ್ಲಬೇಕು, ಅಧಿಕಾರದಲ್ಲಿ ಮುಂದುವರಿಬೇಕಾದ್ರೆ. ಈ ಲೋಕಸಭಾ ಚುನಾವಣಾ ಫಲಿತಾಂಶ ಕೂಡ ಒಂದಷ್ಟು ಸ್ಥಿತ್ಯಂತರಗಳ ಕಾರಣ ಆಗ್ಬೋದಾ ಸರ್? ಸ್ಥಿತ್ಯಂತರಗಳು ನಿರಂತರವಾಗಿ ಇದ್ದೇ ಇರುತ್ತೆ ರೀ. ಮುಂಚೆನೂ ಆಗ್ಬೋದು, ಆಮೇಲೂ ಆಗ್ಬೋದು. ಅದಕ್ಕೋಸ್ಕರ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಿದ್ದಂಗೆ ಆಕಾಶ ಬಿದ್ದೋಗೋದಿಲ್ಲ, ಗೊತ್ತಿತ್ತು. ಅದು ಒಂದು ನಡೀತಾ ಇರ್ತವೆ.
ಥ್ಯಾಂಕ್ ಯು. ಬರ್ತೀನಿ ಪ್ರಸಾದ್ 10 ನಿಮಿಷ ಮುಂದೆ. ಸರ್ ಅಯೋಧ್ಯೆ ಬಿಜೆಪಿಯರೆಲ್ಲ ಕೂಡ ವಿಶೇಷ ರೈಲು ಅಥವಾ ಮಾಡಿ ಎಲ್ಲ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತಾರೆ ಲೋಗೋ ಕರ್ಕೊಂಡು ಹೋಗ್ರಿ, ತಪ್ಪೇನಿದೆ, ಕರ್ಕೊಂಡು ಹೋಗ್ಲಿ. ನೋಡಿ, ದೇವ್ರ ದರ್ಶನ ಮಾಡಲಿಕ್ಕೆ, ದೇವ್ರ ಆಶೀರ್ವಾದ ಪಡೀಲಿಕ್ಕೆ ಯಾರಾದರೂ ಹೋಗೋರಿಗೆ ಯಾರ್ದು ಅದಕ್ಕೆ ಅಡ್ಡಿ ಇಲ್ಲ. ಹೋಗ್ಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆಲ್ಲ. ನಿಮ್ಮ ಕಾರ್ಯಕರ್ತರನ್ನ ಅಥವಾ ಹರಿಜನ ಕರ್ಕೊಂಡು ಹೋಗ್ತೀರಿ, ದೇವಸ್ಥಾನಕ್ಕೆ ಬಿಡ್ತಾರಾ ಇಲ್ಲ ನೋಡೋಣ. ಹರಿಜನರ ಕರ್ಕೊಂಡು ಹೋಗ್ತೀರಿ, ನೋಡೋಣ. ಇನ್ನೂ ಆಗಲೇ ದೇವಸ್ಥಾನ ಎಲ್ಲ ಕರ್ಕೊಂಡು ಹೋಗ್ತೀನಿ. ಯಾವುದು ನಾಳೆ ಹೋಗ್ತಿದ್ದು ಹೇಳೋಕ್ಕಾಗ್ತದ? ಮುಂದಿನ ದಿನಮಾನಗಳಲ್ಲಿ ನನ್ನ ಕ್ಷೇತ್ರದ ಹರಿಜನ ಬಂಧುಗಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಅಯೋಧ್ಯೆ ರಾಮನಿಗೆ ನೋಡೋಣ. ಅಯೋಧ್ಯೆ ರಾಮ ಅಂದರೆ ಮೋದಿ ರಾಮ ಇರ್ತಕ್ಕಂಥವು, ನೋಡೋಣ. ಇದು ಸಚಿವ ರಾಜಣ್ಣವರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಅಯೋಧ್ಯೆ ರಾಮ ಮಂದಿರ ವಿಚಾರ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಹರಿಜನರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋ ಮೂಲಕ ಒಂದು ಹೊಸ ವ್ಯಾಖ್ಯಾನಕ್ಕೆ ಶುರು ಮಾಡಿರುವಂಥದ್ದು ನೋಡಬೇಕು. ಅಯೋಧ್ಯೆ ರಾಮ ಮಂದಿರ ವಿಚಾರ ದಿನೇ ದಿನ ಹೊಸ ರೀತಿಯ ಸ್ವರೂಪಗಳು ತೆಗೆದುಕೊಳ್ತಾ ಉಂಟು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು.